ಹಬ್ಬ ಇದ್ದಿದ್ದ ಕಾರಣ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ದೇವಸ್ಥಾನ ಕೊಟ್ವಿ. ಹಾಗೆ ನೀವೆಲ್ಲರೂ ಹಬ್ಬನ ಯಾವ ಥರ ಆಚರಣೆ ಮಾಡಿದ್ರಿ, ಉಪವಾಸ ಇದ್ರ ಹಾಗೆ ಜಾಗರಣೆ ಕೂಡ ಮಾಡಿದ್ರ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಈ ಶಿವರಾತ್ರಿ ಶಿವಪ್ಪನಿಗೆ ಅತ್ಯಂತ ಪ್ರಿಯವಾದ ದಿನ. ಶಿವರಾತ್ರಿ ಎಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಅರಿಹಿದ್ದಾನೆ ಎನ್ನುತ್ತದೆ ಶಿವಪುರಾಣಗಳು. ಜೊತೆಗೆ ಶಿವ ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವಾಗಿ ಶಿವರಾತ್ರಿ ಎಂದೇ ಹೇಳಲಾಗುತ್ತೆ. ಅಲ್ಲದೆ ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿದ. ವಿಷ ಗಂಟಲೊಳಗಿಂದ ಇಳಿಯದಂತೆ ಪಾರ್ವತಿ ದೇವಿ ಇಡೀ ರಾತ್ರಿ ತಡೆದಳು ಎನ್ನುತ್ತದೆ ಶಿವ ಪುರಾಣದ ಇನ್ನೊಂದು ಮಹಿಮೆ. ಶಿವರಾತ್ರಿ ಹಬ್ಬ ಬಂದಿದ್ದು ನಂಗೊಂಥರ ಖುಷಿನೇ ಆಯ್ತು. ಯಾಕಂದ್ರೆ ಡೈಲಿ ನಾನು ಒಬ್ಬನೇ ಅಡುಗೆ ಮಾಡ್ತಿದ್ದೆ. ಇವತ್ತು ಮೂರ್ ಜನ ಹುಡುಗಿರು ಹಬ್ಬದ ಅಡುಗೆನ ಮಾಡಾಕ್ತಾ ಇದ್ರು. ತುಂಬಾನೇ ಖುಷಿ ಆಗ್ತಾ ಇತ್ತು. ಇವಳನ್ನೇನು ನೋಡ್ತೀರಾ, ಇವಳು ಇವತ್ತು ಕೂಡ ಅಡುಗೆ ಮಾಡಿಲ್ಲ. ಪಾತ್ರೆನಾರು ತೊಳಿತೀನಿ ಅಂತ ಹೋಗಿ ಪಾತ್ರೆ ತೊಳಿತಿದ್ಲು. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಟೆರಸ್ ಮೇಲೆ ಹೋಗಿ ಊಟ ಮಾಡೋಣ ಅಂತ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ದು. ನಾವಿವತ್ತು ಊಟಕ್ಕೆ ಚಪಾತಿ, ಪನ್ನೀರ್ ಮತ್ತೆ ಬಟಾಣಿ ಗ್ರೇವಿ ಹಾಗೆ ಟೊಮೊಟೊ ಗೊಜ್ಜು, ವೈಟ್ ರೈಸ್ನ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆನೆ ಊಟ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ಎಂತು.